म्हादई, कृष्णा आणि कावेरी नदीचे पाणी कोणत्याही परिस्थितीत इतर राज्यांना देऊ नये या मागणीसाठी कर्नाटक रक्षण वेदिकेच्या शिवरामेगौडा गटाच्या कार्यकर्त्यांनी शनिवारी बेळगावमध्ये अर्धनग्न आंदोलन करत राज्य सरकारविरोधात तीव्र संताप व्यक्त केला। शहरामध्ये आंदोलन करताना कार्यकर्त्यांनी सांगितले की कर्नाटकच्या हक्काचे पाणी सर्वप्रथम राज्यातील शेतकरी आणि जनतेच्या गरजांसाठी राखीव ठेवले पाहिजे। यावेळी बोलताना कर्वे जिल्हाध्यक्ष वाजिद हिरेकोडी यांनी सांगितले की मुख्यमंत्री डी के शिवकुमार यांनी राज्याच्या हिताला प्राधान्य देत कावेरीसह राज्यातील नदीचे पाणी इतर राज्यांना देण्याचा कोणताही निर्णय घेऊ नये। कर्नाटक राज्यದ ಕಾವೇರಿ ನಮ್ಮ ನೀರು ನಮ್ಮ ಹಕ್ಕು। ಕರ್ನಾಟಕದಲ್ಲಿದ್ದಂತ ಮೊದಲನೇ ಬಾರಿ ಸರಿಯಾಗಿ ಮಳೆ ಇಲ್ಲ। ಕರ್ನಾಟಕ ಒಳಗಡೆ ಯಾವುದು ಉತ್ತರ ಕರ್ನಾಟಕದ ಭಾಗ ಆಗಿರಬಹುದು, ದಕ್ಷಿಣ ಕರ್ನಾಟಕದ ಭಾಗ ಆಗಿರಬಹುದು, ಅಲ್ಲೇ ಸರಿಯಾಗಿ ಎಲ್ಲೂ ಮಳೆ ಬರ್ತಾ ಇಲ್ಲ। ಮಳೆ ಬರಬೇಕಾದ್ರೆ ಯಾವ ರೀತಿ ಮಳೆ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ। ಈಗ ಮಳೆ ಇಲ್ಲದ ಟೈಮ್ದಲ್ಲಿ ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಮಹದಾಯಿ ನದಿ ಆಗಿರ್ಬೋದು, ಇವೆಲ್ಲ ಬೇರೆ ರಾಜ್ಯಕ್ಕೆ ಬಿಟ್ಟರೆ ನಮ್ಮ ರಾಜ್ಯ ಒಳಗಡೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ। ಕರ್ನಾಟಕ ರಾಜ್ಯದ ಜನ ಕೋಟ್ಯಾಂತರ ಜನ ಇದೆ ಅಲ್ಲಿ ಕನ್ನಡಿಗರು, ಅದು ಮೊದಲನೇದಾಗಿ ಸರಿಯಾಗಿ ನೀರು ಸಿಗ್ತಾ ಇಲ್ಲ। ಕುಡಿಯೋಕೆ ನೀರಿನ ಸಮಸ್ಯೆ ಇದೆ। ಆ ಕುಡಿಯೋ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡ್ತಾರಂದರೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗೆ ಮೊದಲನೇದಾಗಿ ನಾಚಿಕೆ ಬರಬೇಕು। ನೀವು ಒಂದಾಗಿ ಮಾತಾಡ್ಕೊಂಡು ಇದು ಗೋವಾ ರಾಜ್ಯದ ಜೊತೆ ಮಾತಾಡ್ತೀರಿ, ಗೋವಾ ರಾಜ್ಯಕ್ಕೆ ನೀರು ಬಿಡ್ತೀರಿ, ತಮಿಳ್ನಾಡು ರಾಜ್ಯದ ಜೊತೆ ಮಾತಾಡ್ತೀರಿ, ತಮಿಳ್ನಾಡಿಗೆ ನೀರು ಬಿಡ್ತೀರಿ, ಮಹಾರಾಷ್ಟ್ರ ರಾಜ್ಯದ ಜೊತೆ ಮಾತಾಡ್ತೀರಿ, ಮಹಾರಾಷ್ಟ್ರಕ್ಕೆ ನೀರು ಬಿಡ್ತೀರಿ। ನಿಮಗೆ ಮಾನ ಮರ್ಯಾದೆ ಇದ್ದರೆ ಕರ್ನಾಟಕ ಜನತೆ ಜೊತೆ ನೀವೇನಾದರೂ ಗೌರವ ಇದ್ದರೆ ಯಾವುದು ನಮ್ಮ ಕರ್ನಾಟಕ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು। ನೀವು ಯಾಕೆ ಈ ರೀತಿ ಮಾಡ್ತೀರಿ? ಏನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳೋರು, ನಾನು ಎಲ್ಲ ಚರ್ಚೆ ಮಾಡ್ತೇನೆ, ನಾನು ಎಲ್ಲ ಮಾತಾಡಬೇಕಾದ್ರೆ ನೀವು ಮಾತಾಡೋದಕ್ಕೆ ಹೇಳಲ್ಲ ಅನ್ನೋದ್ರಿಂದ ನೀರು ಬಿಟ್ಟುಬಿಟ್ರ್ಯಾ? ನಮ್ಮ ಎಷ್ಟು TMC ನೀರಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರಬೇಕು। ಕರ್ನಾಟಕದ ರಾಜ್ಯದ ಜನ ಕುಡಿಯೋಕೆ ನೀರು ಇಲ್ಲಿದ್ದು ಸಾಯ್ತಾ ಇದ್ದಾರೆ। ನೋಡಿದರೆ ಮಳೆ ಇಲ್ಲಿದ್ದು ಬರಗಾಲಿದೆ। ಬರಗಾಲ ಟೈಮ್ದಲ್ಲಿ ನೀವು ಕನ್ನಡಿಗರಿಗೆ ಅನ್ಯಾಯ ಮಾಡ್ತೀರಿ, ರೈತರಿಗೆ ಅನ್ಯಾಯ ಮಾಡ್ತೀರಿ। ನಿಮ್ಗೆ ಮಾನ ಮರ್ಯಾದೆ ಇದ್ದರೆ ಕೂಡ ಕರ್ನಾಟಕ ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ, ಮುಂದಿನ ಮುಖ್ಯಮಂತ್ರಿ ನೀವೇನಾದರೂ ಬರಬೇಕಾದ್ರೆ ಎಲ್ಲ ಕನ್ನಡಿಗರು ರೈತರು ಕೂಡ ಪಾಠವನ್ನು निಮಗೆ ಕಲಿಸಬೇಕಾಗ್ತದೆ ಅಂತ कर्नाटक रक्षणा वेदिके शिवरामेगौड बनದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ। कर्नाटकातील शेतकऱ्यांचे हक्क आणि पिण्याच्या पाण्याची गरज यांना प्रथम प्राधान्य देऊन राज्याच्या पाण्याच्या हक्काचे संरक्षण करावे अशी त्यांनी मागणी केली। विनोद कोलकार, KMM मराठी, बेळगाव। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन कलेक्शन, खड़े बाजार, बेलगाम।